ಹಾಯ್, ನಾನು ಅಕ್ಷತಾ ಉಡುಪ. ಗ್ರೋವ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮೋಸ್ಟ್ ಟಾಕ್ಡ್ ಅಬೌಟ್ ಇಂಡಿಕೇಟರ್ ಆಗಿರುವಂತಹ ಅಲಿಗೇಟರ್ ಇಂಡಿಕೇಟರ್ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನ ಬಿಲ್ ವಿಲಿಯಮ್ಸ್ ಅವರು ಡೆವಲಪ್ ಮಾಡಿದ್ರು. ಸ್ಟಾಕ್ ಮಾರ್ಕೆಟ್ 15ರಿಂದ 30% ಸಮಯ ಮಾತ್ರ ಟ್ರೆಂಡಿ ಆಗಿರುತ್ತೆ. ಈ ಟೈಮಲ್ಲಿ ಬಿಗ್ ಪ್ಲೇಯರ್ಸ್ ಎಲ್ಲ ಹಣವನ್ನು ಮಾಡ್ತಾರೆ. ಇನ್ನು 60-70% ಆಫ್ ದ ಟೈಮ್ಸ್ ಸ್ಟಾಕ್ ಮಾರ್ಕೆಟ್ ಸೈಡ್ ವೇಸ್ ಮೂವ್ಮೆಂಟನ್ನೇ ತೋರಿಸ್ತಾ ಇರುತ್ತೆ. ಸೊ ನಮಗೆ ಈ ಟ್ರೆಂಡಿ ಮೂಮೆಂಟನ್ನು ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆದರೆ ನಾವು ಕೂಡ ಈ ಟ್ರೆಂಡಿ ಪೀರಿಯಡಲ್ಲಿ ಹಣವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಅಲಿಗೇಟರ್ ಇಂಡಿಕೇಟರ್ ಅಂದರೆ ಏನು, ಇದನ್ನು ಯಾವ ಥರ ಯೂಸ್ ಮಾಡೋದು, ಇದರ ಕಾಂಪೊನೆಂಟ್ಸ್ ಏನು, ನಾವು ಇದನ್ನು ಯೂಸ್ ಮಾಡಿಕೊಂಡು ಮಾರ್ಕೆಟ್ನ ಟ್ರೆಂಡನ್ನು ಐಡೆಂಟಿಫೈ ಮಾಡೋದು ಹೇಗೆ ಅನ್ನೋ ಎಲ್ಲ ಇನ್ಫಾರ್ಮೇಷನ್ಗಳನ್ನು ನೋಡೋಣ. ಅದಕ್ಕೂ ಮೊದಲು ನೀವು ಗ್ರೋ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸೊ ಈಗ ನಾವು ಸ್ಕ್ರೀನ್ ಮೇಲೆ ಈ ಇಂಡಿಕೇಟರನ್ನು ಯಾವ ಥರ ಪ್ಲಾಟ್ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ನೀವು ಇಂಡಿಕೇಟರ್ಸ್ಗೆ ಹೋಗಿ ಇಲ್ಲಿ ಆಲಿಗೇಟರ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ವಿಲಿಯಮ್ಸ್ ಆಲಿಗೇಟರ್ ಅಂತ ನಿಮಗೆ ಕಾಣಿಸುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಇಂಡಿಕೇಟರ್ ಈ ಥರ ಕಾಣಿಸುತ್ತೆ. ಇಲ್ಲಿ ನೀವು ಇಲ್ಲಿ ಲೈನ್ಸ್ ಮೇಲೆ ಡಬಲ್ ಕ್ಲಿಕ್ ಮಾಡಿದಾಗ ನಿಮಗೆ ಇದರ ಸೆಟ್ಟಿಂಗ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಬ್ಲೂ ಲೈನ್ ಜಾ, ಹಾಗೆ ರೆಡ್ ಲೈನ್ ಅಂದರೆ ಟೀತ್, ಹಾಗೆ ಈ ಗ್ರೀನ್ ಲೈನ್ ಅಂದರೆ ಲಿಪ್ಸ್. ಅಂದರೆ ಬೇಸಿಕಲಿ ಇದು ಆಲಿಗೇಟರನ್ನು ರಿಪ್ರೆಸೆಂಟ್ ಮಾಡುತ್ತೆ. ಆಲಿಗೇಟರ್ ಹಂಗ್ರಿ ಆದಾಗ ಅದು ಎಕ್ಸ್ಪಾಂಡ್ ಆಗುತ್ತೆ, ಅಂದರೆ ಅದರ ಬಾಯಿ ಓಪನ್ ಆಗುತ್ತೆ. ಹಾಗೆ ಆಲಿಗೇಟರ್ ಆರಾಮದಲ್ಲಿ ರಸ್ ತಗೊಳ್ತಾ ಇರುವಾಗ ಅದು ಸೈಡ್ ವೈಸ್ ಮೂಮೆಂಟನ್ನು ತೋರಿಸ್ತದೆ ಅನ್ನೋದನ್ನು ಇದು ಇಂಡಿಕೇಟ್ ಮಾಡುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಹಂಗ್ರಿ ಆಲಿಗೇಟರ್ ಯಾವತ್ತಿದ್ರೂ ಎಕ್ಸ್ಪಾಂಡ್ ಆಗ್ತಾ ಇರುತ್ತೆ. ಸೊ ಈ ಥರ ಎಕ್ಸ್ಪಾನ್ಷನ್ ನಮಗೆ ನೋಡ್ಲಿಕ್ಕೆ ಸಿಕ್ಕಿದಾಗ ಇದು ಒಂದು ಟ್ರೆಂಡನ್ನು ಸಿಗ್ನಿಫೈ ಮಾಡುತ್ತೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಆಲಿಗೇಟರ್ ಯಾವುದೇ ರೀತಿಯ ಎಕ್ಸಾಕ್ಟ್ ಮೂಮೆಂಟನ್ನು ತೋರಿಸ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ಜಿಗ್ಜ್ಯಾಗ್ ಮೂಮೆಂಟನ್ನು ನಾವು ನೋಡ್ಬೋದು. ಒಂದು ಪರ್ಟಿಕ್ಯುಲರ್ ಟ್ರೆಂಡ್ ನಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಸೊ ಇಂಥ ಕೇಸಲ್ಲಿ ನಾವು ಟ್ರೇಡ್ ಮಾಡೋದು ಅಷ್ಟು ಸೇಫ್ ಅಲ್ಲ, ಬಿಕಾಸ್ ಇಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ನಮಗೆ ಟ್ರೆಂಡಿ ಮೂಮೆಂಟ್ ಇಲ್ಲದೆ ಇರುವಾಗ ಹೆಚ್ಚಿನ ಪ್ರಾಫಿಟನ್ನು ಮಾಡಲಿಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಅದೇ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಓಪನ್ ಮೌತ್ ಆಲಿಗೇಟರನ್ನು ನೋಡ್ಬೋದು. ಅಂದರೆ ಇಲ್ಲಿ ಇದರ ಈ ಲೈನ್ಸ್ ಎಕ್ಸ್ಪಾಂಡ್ ಆಗ್ತಾ ಹೋಗ್ತಾ ಇದೆ. ಹಾಗೆ ನೀವು ಇಲ್ಲಿ ನೋಡಿದ್ರೆ ಒಂದು ಟ್ರೆಂಡಿ ಮೂವ್ ಕೂಡ ನಮಗೆ ಈ ಸ್ಟಾಕಲ್ಲಿ ನೋಡಲಿಕ್ಕೆ ಸಿಕ್ಕಿದೆ. ನೀವಿಲ್ಲಿ ನೋಡ್ಬೋದು, ಇದು ಕಂಟಿನ್ಯೂಸ್ ಆಗಿ ಹೈಯರ್ ಹೈಸ್ಗಳನ್ನು ಮಾಡ್ತಾ ಇದೆ. ಟಾಟಾ ಮೋಟರ್ಸನ್ನು ಅಬ್ಸರ್ವ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಇಲ್ಲಿ ಹೈಯರ್ ಹೈಸ್ಗಳು ಫಾರ್ಮ್ ಆದಾಗ ಸೊ ನಾವು ಇಲ್ಲಿ ಸ್ಟಾಕ್ ಒಂದು ಟ್ರೆಂಡನ್ನು ಫಾಲೋ ಮಾಡ್ತಾ ಇದೆ ಅಂತ ಹೇಳ್ಬೋದು. ಅದೇ ಥರ ಯಾವಾಗ ಆಲಿಗೇಟರ್ ಇಂಡಿಕೇಟರ್ ಈ ಥರ ಜಂಬಲ್ ಆಗಿರುತ್ತೋ ಆಗ ಆ ಸ್ಟಾಕ್ ಅಥವಾ ಇಂಡೆಕ್ಸ್ ನೀವು ಯಾವುದನ್ನೇ ತಗೊಂಡಿದ್ರೆ ಅದು ಸೈಡ್ ವೈಸ್ ಮೂಮೆಂಟಲ್ಲಿದೆ ಅಂತ ಅರ್ಥ. ಸೊ ಇಂಥ ಏರಿಯಾಸನ್ನು ನಾವು ಅವಾಯ್ಡ್ ಮಾಡಬೇಕು. ಹಾಗೆ ಈ ಟ್ರೆಂಡಿ ಮೂವ್ಸ್ಗಳನ್ನು ನಾವು ಕ್ಯಾಪ್ಚರ್ ಮಾಡಿ ನಮ್ಮ ಟ್ರೇಡ್ಸ್ಗಳನ್ನು ತಗೊಳ್ಬೇಕು. ಸೊ ಈಗ ಸ್ಟಾಕ್ ಅಥವಾ ನಾವು ತಗೊಂಡಂತಹ ಯಾವುದೇ ಇಂಡೆಕ್ಸ್ ಇರ್ಬೋದು, ಯಾವ ಸೈಡ್ ಮೂಮೆಂಟನ್ನು ತೋರಿಸ್ತಾ ಇದೆ ಅಂತ ನೋಡೋಣ. ಅಂದರೆ ಬ್ಯಾರಿಶ್ ಟ್ರೆಂಡ್ ಅಥವಾ ಬುಲ್ಲಿಶ್ ಟ್ರೆಂಡನ್ನು ಐಡೆಂಟಿಫೈ ಮಾಡೋದು ಹೇಗೆ ಅಂತ ನಾವೀಗ ನೋಡೋಣ. ಸೊ ಇಲ್ಲಿ ನೀವು ನೋಡಿದ್ರೆ ನಿಮಗೆ 3 ಲೈನ್ಸ್ ಕಾಣುತ್ತೆ. ಒಂದು ಗ್ರೀನ್ ಲೈನ್, ಒಂದು ರೆಡ್ ಲೈನ್, ಇನ್ನೊಂದು ಬ್ಲೂ ಲೈನ್. ಯಾವಾಗ ಈ ಗ್ರೀನ್ ಲೈನ್, ರೆಡ್ ಹಾಗೂ ಬ್ಲೂ ಲೈನನ್ನು ಕೆಳಗಿಂದ ಬ್ರೇಕ್ ಮಾಡಿ ಈ ಫಸ್ಟ್ ಪೊಸಿಷನಿಗೆ ಬರುತ್ತೋ ಆಗ ನಾವು ಬುಲ್ಲಿಶ್ ಟ್ರೆಂಡ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಈ ಗ್ರೀನ್ ಲೈನ್ ಈ ಥರ ಕೆಳಗಿಂದ ಬಂದು ಈ ರೆಡ್ ಹಾಗೂ ಬ್ಲೂ ಲೈನ್ಗಳನ್ನು ಕೆಳಗಿಂದ ಬ್ರೇಕ್ ಮಾಡುವಂಥದ್ದು ಮಾಡಿ ಇದು ಈ ಫಸ್ಟ್ ಪೊಸಿಷನ್, ಗ್ರೀನ್ ಲೈನ್ ಫಸ್ಟ್ ಪೊಸಿಷನಿಗೆ ಬಂದಾಗ ಅದು ಬುಲ್ಲಿಶ್ ಟ್ರೆಂಡ್ ಅಂತ ಅರ್ಥ. ಸೊ ಇದೇ ಟೈಮ್ಗೆ ನೀವು ಪ್ರೈಸ್ ಯಾವ ಲೆವೆಲಲ್ಲಿದೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಸೊ ಇದರ ಜೊತೆಗೆ ಇನ್ನೊಂದು ಕನ್ಫರ್ಮೇಷನ್ ಏನಂದರೆ ಈ ಸ್ಟಾಕಿನ ಪ್ರೈಸ್ ಯಾವತ್ತು ಈ ಆಲಿಗೇಟರ್ಗಿಂತ ಮೇಲಿರಬೇಕು. ಸೊ ಯಾವಾಗ ಈ ಗ್ರೀನ್ ಲೈನ್ ಈ 2 ಲೈನ್ಗಳನ್ನು ಕೆಳಗಿಂದ ಬ್ರೇಕ್ ಮಾಡಿ ಮೇಲೆ ಬರುತ್ತೋ ಅದೇ ಟೈಮಿಗೆ ಈ ಪ್ರೈಸ್ ಮೂಮೆಂಟ್ ಕೂಡ ಈ ಆಲಿಗೇಟರ್ಗಿಂತ ಮೇಲೆ ಇದ್ದರೆ ಆಗ ಅದು ಬುಲ್ಲಿಶ್ ಟ್ರೆಂಡನ್ನು ಇಂಪ್ಲೈ ಮಾಡುತ್ತೆ. ಇದೇ ಥರ ನಾವೊಂದು ಬೇರಿಶ್ ಟ್ರೆಂಡನ್ನು ಕೂಡ ಈಗ ನೋಡೋಣ. ಇಲ್ಲಿ ಬಜಾಜ್ ಫಿನಾನ್ಸಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಈ ಗ್ರೀನ್ ಲೈನ್ ಮೊದಲಿಗೆ ಅಪ್ಸೈಡಲ್ಲಿ ಮೂವ್ ಮಾಡ್ತಾ ಇತ್ತು. ಈ ನೆಲದಲ್ಲಿ ಈ ಗ್ರೀನ್ ಲೈನ್ ರೆಡ್ ಹಾಗೂ ಬ್ಲೂ ಲೈನನ್ನು ಮೇಲಿಂದ ಕಟ್ ಮಾಡುತ್ತೆ.
ಸೊ ಯಾವಾಗ ಈ ಗ್ರೀನ್ ಲೈನ್ ಬ್ಲೂ ಹಾಗೂ ರೆಡ್ ಲೈನನ್ನು ಮೇಲಿಂದ ಕಟ್ ಮಾಡುತ್ತೋ, ಹಾಗೆ ಈ ಪ್ರೈಸಸ್ ಯಾವಾಗ ಈ ಆಲಿಗೇಟರ್ ಇಂಡಿಕೇಟರ್ನ ಕೆಳಗಡೆ ಮೂವ್ ಆಗ್ತಾ ಇರುತ್ತೋ ಆಗ ಅದು ಬೇರಿಶ್ ಟ್ರೆಂಡನ್ನು ಸಿಗ್ನಿಫೈ ಮಾಡುತ್ತೆ. ಸೊ ಈ ಥರ ನೀವು ಈ ಗ್ರೀನ್ ಲೈನ್ದ ಮೂಮೆಂಟ್ ಹಾಗೆ ಪ್ರೈಸಿನ ಮೂಮೆಂಟನ್ನು ನೋಡಿಕೊಂಡು ಆ ಸ್ಟಾಕ್ ಅಥವಾ ಇಂಡೆಕ್ಸ್ ಯಾವ ಟ್ರೆಂಡಲ್ಲಿ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡ್ಬೋದು. ಸೊ ಯಾವತ್ತೂ ನೀವು ಈ ಟ್ರೆಂಡ್ ಐಡೆಂಟಿಫೈ ಮಾಡುವಾಗ ಲಾರ್ಜರ್ ಟೈಮ್ ಫ್ರೇಮನ್ನೇ ಇಟ್ಕೊಳ್ಬೇಕು. ಅಂದರೆ ಇಲ್ಲಿ ನಾನು 1 hour ಟೈಮ್ ಫ್ರೇಮನ್ನು ಇಟ್ಟಿದ್ದೇನೆ. ಫಾರ್ ಎಕ್ಸಾಂಪಲ್, ನೀವು ಇಂಟ್ರಾಡೇ ಟ್ರೇಡರ್ ಆಗಿದ್ದರೆ ನೀವು ಲಾರ್ಜರ್ ಟೈಮ್ ಫ್ರೇಮ್ ಅಂದರೆ 1 hour ಟೈಮ್ ಫ್ರೇಮಲ್ಲಿ ಟ್ರೆಂಡನ್ನು ಐಡೆಂಟಿಫೈ ಮಾಡ್ಬೋದು. ಬಟ್ ನೀವು ಟ್ರೇಡನ್ನು ತಗೊಳ್ಳುವಾಗ ಇದನ್ನು ಶಾರ್ಟರ್ ಟೈಮ್ ಫ್ರೇಮಲ್ಲಿ ಇಟ್ಕೊಂಡು ನೀವು 5 minutes ಕ್ಯಾಂಡಲ್ ಬೇಸಿಸ್ ಮೇಲೆ ಟ್ರೇಡ್ ಮಾಡೋದಿದ್ರೆ ಮೊದಲು 1 hourಲ್ಲಿಟ್ಟು ಇದರ ಟ್ರೆಂಡನ್ನು ಐಡೆಂಟಿಫೈ ಮಾಡಿ, ನೆಕ್ಸ್ಟ್ ನೀವು ಶಾರ್ಟರ್ ಟೈಮ್ ಫ್ರೇಮಲ್ಲಿಟ್ಟು ಈ ಟ್ರೆಂಡಿನ ಅನುಗುಣವಾಗಿ ಟ್ರೇಡನ್ನು ತಗೊಳ್ಬೇಕು. ಅಂದರೆ ಫಾರ್ ಎಕ್ಸಾಂಪಲ್, ನೀವಿಲ್ಲಿ 1 hour ಟೈಮ್ ಫ್ರೇಮಲ್ಲಿ ಡೌನ್ವರ್ಡ್ ಟ್ರೆಂಡನ್ನು ಐಡೆಂಟಿಫೈ ಮಾಡಿದ್ರಿ, ಅಂದರೆ ಬ್ಯಾನಿಶ್ ಟ್ರೆಂಡನ್ನು ಐಡೆಂಟಿಫೈ ಮಾಡಿದ್ರಿ. ಈಗ ನೀವು ಶಾರ್ಟರ್ ಟೈಮ್ ಫ್ರೇಮಿಗೆ ಹೋಗಿ ಬೈಯಿಂಗ್ ಅಪರ್ಚುನಿಟಿಯನ್ನು ನೋಡಿದ್ರೆ ಅದು ನಿಮಗೆ ಎಕ್ಸಾಕ್ಟ್ ರಿಸಲ್ಟನ್ನು ಕೊಡಲಿಕ್ಕಿಲ್ಲ. ಸೊ ಯಾವಾಗ ಲಾಂಗರ್ ಟೈಮ್ ಫ್ರೇಮ್ ಒಂದು ಟ್ರೆಂಡನ್ನು ಸಿಗ್ನಿಫೈ ಮಾಡುತ್ತೋ ನೀವು ಅದೇ ಟ್ರೆಂಡಿಗೆ ಅಪರ್ಚುನಿಟಿಯನ್ನು ಹುಡುಕಬೇಕು, ಈವನ್ ಇನ್ ದ ಶಾರ್ಟರ್ ಟೈಮ್ ಫ್ರೇಮ್. ಅಂದರೆ ಈಗ ನೀವು 5 minutes ಟೈಮ್ ಫ್ರೇಮಿಗೆ ಚೇಂಜ್ ಮಾಡಿಕೊಂಡು ಇಲ್ಲಿ ನೀವು ಸೆಲ್ಲಿಂಗ್ ಅಪರ್ಚುನಿಟಿಯನ್ನು ಮಾತ್ರ ನೋಡಬೇಕಾಗುತ್ತೆ. ಅದೇ ನೀವು ಪೊಸಿಷನಲ್ ಟ್ರೇಡರ್ ಆಗಿದ್ದರೆ ನೀವು ಡೈಲಿ ಟೈಮ್ ಫ್ರೇಮಲ್ಲಿ ಅನಾಲಿಸಿಸನ್ನು ಮಾಡಿ ಬೇಕಾದರೆ ಶಾರ್ಟರ್ ಟೈಮ್ ಫ್ರೇಮಲ್ಲಿ ಎಕ್ಸಾಕ್ಟ್ಲಿ ಟ್ರೇಡ್ ತಗೊಳ್ಳುವಾಗ ಯಾವ ಪಾಯಿಂಟಲ್ಲಿ ಎಂಟರ್ ಆಗಬೇಕು ಅಂತ ನೋಡಲಿಕ್ಕೆ ಶಾರ್ಟರ್ ಟೈಮ್ ಫ್ರೇಮನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ಲಾರ್ಜರ್ ಟೈಮ್ ಫ್ರೇಮಲ್ಲಿ ಈ ಇಂಡಿಕೇಟರ್ ಏನನ್ನು ಸಿಗ್ನಿಫೈ ಮಾಡುತ್ತೋ ಅದೇ ಡೈರೆಕ್ಷನಲ್ಲಿ ನಿಮ್ಮ ಟ್ರೇಡ್ ಇರಬೇಕು. ಅಂದರೆ ಇಲ್ಲಿ ನೀವು ನೋಡಿದ್ರೆ ಅಲಿಗೇಟರ್ ಇಂಡಿಕೇಟರ್ ಪ್ರಕಾರ ಬುಲ್ಲಿಶ್ ಟ್ರೆಂಡ್ ನಡೀತಾ ಇದೆ. ಸೊ ನೀವಿಲ್ಲಿ ಸೆಲ್ಲಿಂಗ್ ಅಪರ್ಚುನಿಟಿಯನ್ನು ನೋಡಿದ್ರೆ ಅದು ಆ ಟ್ರೇಡ್ ರಾಂಗ್ ಹೋಗ್ಬೋದು, ಆ ಟ್ರೇಡ್ ನಿಮ್ಮ ಪ್ರೆಡಿಕ್ಷನ್ ಪ್ರಕಾರ ಹೋಗಲಿಕ್ಕಿಲ್ಲ, ಅದು ಲಾಸ್ ಟ್ರೇಡ್ ಆಗಿ ಕನ್ವರ್ಟ್ ಆಗ್ಬೋದು. ಆದರೆ ಈ ಬೇರಿಶ್ ಮೂಮೆಂಟನ್ನು ಲಾಂಗ್ ಟರ್ಮ್ ಟ್ರೆಂಡ್ ತೋರಿಸ್ತಾ ಇರೋದ್ರಿಂದ ನೀವು ಶಾರ್ಟ್ ಟೈಮ್ ಫ್ರೇಮಲ್ಲಿ ಕೂಡ ಬೈಯಿಂಗ್ ಅಪರ್ಚುನಿಟಿಯನ್ನೇ ಹುಡುಕಿದ್ರೆ ನಿಮಗೆ ಅಲ್ಲಿ ಸಕ್ಸಸ್ಫುಲ್ ಟ್ರೇಡ್ಸ್ ಸಿಗ್ಬೋದು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಆಲಿಗೇಟರ್ ಇಂಡಿಕೇಟರ್ ತುಂಬ ಜಂಬಲ್ಡ್ ಆಗಿದೆ. ಅಂದರೆ ಇಲ್ಲಿ ಎಕ್ಸ್ಪಾಂಡ್ ಆಗಿದೆ ಇಂಡಿಕೇಟರ್, ಇಲ್ಲಿ ಬರ್ತಾ ಇದ್ದ ಹಾಗೆ ಕಾಂಟ್ರಾಕ್ಟ್ ಆಗ್ತಾ ಇದೆ. ಸೊ ಯಾವಾಗ ನೀವು ಎಕ್ಸ್ಪಾನ್ಷನನ್ನು ನೋಡ್ತಿರೋ ಆಗ ನೀವು ಟ್ರೆಂಡಿ ಮೂವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಯಾವಾಗ ಇಂಡಿಕೇಟರ್ ಕಾಂಟ್ರಾಕ್ಟ್ ಆಗ್ತಾ ಹೋಗುತ್ತೋ ಆಗ ನೀವು ಸ್ಟಾಕ್ ಅಥವಾ ಇಂಡೆಕ್ಸ್ ಸೈಡ್ ವೇಸ್ ಮೂಮೆಂಟಿನ ಕಡೆಗೆ ಹೋಗ್ತಾ ಇದೆ ಅನ್ನೋದನ್ನು ಪ್ರೆಡಿಕ್ಟ್ ಮಾಡ್ಬೋದು. ಸೊ ಇದು ಕೂಡ ನಾವು ಟ್ರೆಂಡನ್ನು ಐಡೆಂಟಿಫೈ ಮಾಡೋದಕ್ಕೆ ಇನ್ನೊಂದು ಫ್ಯಾಕ್ಟರ್. ಅಲಿಗೇಟರ್ ಇಂಡಿಕೇಟರ್ ಎಕ್ಸ್ಪಾಂಡ್ ಆಗ್ತಿದ್ರೆ ಅದು ಟ್ರೆಂಡಿ ಮೂವನ್ನು ಇಂಡಿಕೇಟ್ ಮಾಡುತ್ತೆ. ಅಲಿಗೇಟರ್ ಇಂಡಿಕೇಟರ್ ಕಾಂಟ್ರಾಕ್ಟ್ ಆಗ್ತಾ ಇದ್ರೆ ಅದು ಸೈಡ್ ವೇಸ್ ಮೂಮೆಂಟನ್ನು ಇಂಡಿಕೇಟ್ ಮಾಡುತ್ತೆ. ಸೊ ನೀವು ಆ ಗ್ರೀನ್ ಲೈನಿನ ಬೇಸಿಸ್ ಮೇಲೆ ಹಾಗೆ ಪ್ರೈಸಿನ ಮೂಮೆಂಟನ್ನು ನೋಡಿಕೊಂಡು ಹಾಗೆ ಅಲಿಗೇಟರ್ ಇಂಡಿಕೇಟರ್ ಎಕ್ಸ್ಪಾಂಡ್ ಆಗ್ತಿದೆಯಾ ಕಾಂಟ್ರಾಕ್ಟ್ ಆಗ್ತಾ ಇದೆಯಾ ಅನ್ನೋದನ್ನು ನೋಡಿಕೊಂಡು ನೀವು ಟ್ರೆಂಡನ್ನು ಡಿಸೈಡ್ ಮಾಡ್ಬೋದು. ಒಂದ್ಸಲ ನೀವು ಟ್ರೆಂಡನ್ನು ಡಿಸೈಡ್ ಮಾಡಿದ ಮೇಲೆ ನೀವು ಶಾರ್ಟರ್ ಟೈಮ್ ಫ್ರೇಮಲ್ಲಿ ಟ್ರೇಡ್ಸ್ಗಳನ್ನು ತಗೊಳ್ಬೋದು. ಇದನ್ನೇ ನಾವೀಗ ನಿಫ್ಟಿಯಲ್ಲಿ ನೋಡೋದಾದರೆ ಇಲ್ಲಿ ನೀವು ನೋಡಿದ್ರೆ ಡೈಲಿ ಟೈಮ್ ಫ್ರೇಮಲ್ಲಿ ಕಂಟಿನ್ಯೂಸ್ ಆಗಿ ನಿಫ್ಟಿ ಅಪ್ಸೈಡ್ ಮೂಮೆಂಟನ್ನು ತೋರಿಸ್ತಾ ಇತ್ತು. ಹಾಗೆ ಈ ಪಾಯಿಂಟಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಈ ಗ್ರೀನ್ ಲೈನ್ ರೆಡ್ ಹಾಗೂ ಬ್ಲೂ ಲೈನನ್ನು ಕೆಳಗಿಂದ ಕಟ್ ಮಾಡಿತು. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಈ ಆಲಿಗೇಟರ್ ಎಕ್ಸ್ಪಾಂಡ್ ಆಗ್ತಾ ಹೋಯಿತು. ಸೊ ಸಮ್ವೇರ್ ಅಟ್ ದಿಸ್ ಪಾಯಿಂಟ್ ನಾವು ನೋಡಿದ್ರೆ ಕ್ಲಿಯರ್ ಆಗಿ ಬುಲ್ಲಿಶ್ ಟ್ರೆಂಡ್ ನಮಗೆ ಸಿಗುತ್ತೆ. ಸೊ ಈ ಬುಲ್ಲಿಶ್ ಟ್ರೆಂಡನ್ನು ನಾವು ಐಡೆಂಟಿಫೈ ಮಾಡಿದ ಮೇಲೆ ನಾವು ಶಾರ್ಟರ್ ಟೈಮ್ ಫ್ರೇಮಲ್ಲಿ ಎಂಟ್ರಿಯನ್ನು ಕೂಡ ಬುಲ್ಲಿಶ್ ಸೈಡಲ್ಲಿ ಪ್ಲ್ಯಾನ್ ಮಾಡ್ಬೋದು. ಅಂದರೆ ನೀವು ಬೈ ಎಂಟ್ರಿಯನ್ನು ಪ್ಲ್ಯಾನ್ ಮಾಡ್ಬೋದು. ನೀವು ಆಪ್ಷನ್ ಸೈಡಲ್ಲಿ ಟ್ರೇಡ್ ಮಾಡೋದಾದರೆ ನೀವು ಕಾಲ್ ಆಪ್ಷನ್ಸನ್ನು ಬೈ ಮಾಡ್ಬೋದು. ಅದೇ ಥರ ನಿಮಗೆ ಬ್ಯಾನಿಶ್ ಟ್ರೆಂಡ್ ನೋಡ್ಲಿಕ್ಕೆ ಸಿಕ್ಕಿದಾಗ ನೀವು ಆಪ್ಷನ್ ಟ್ರೇಡರ್ ಆಗಿದ್ರೆ ನೀವು ಪುಟ್ ಆಪ್ಷನ್ಸನ್ನು ಬೈ ಮಾಡ್ಬೋದು. ಸೊ ಈ ಥರ ನೀವು ಮೊದಲಿಗೆ ಟ್ರೆಂಡನ್ನು ಈ ಆಲಿಗೇಟರ್ ಇಂಡಿಕೇಟರ್ ಮುಖಾಂತರ ಲಾಂಗರ್ ಟೈಮ್ ಫ್ರೇಮ್ ಇಟ್ಕೊಂಡು ಐಡೆಂಟಿಫೈ ಮಾಡಿ ಆಮೇಲೆ ಶಾರ್ಟರ್ ಟೈಮ್ ಫ್ರೇಮ್ಸಲ್ಲಿ ನೀವು ಟ್ರೇಡ್ಸ್ಗಳನ್ನು ಮಾಡ್ಬೋದು. ಸೊ ನೀವು ಇಂಟ್ರಾಡೇ ಟ್ರೇಡರ್ ಆಗಿದ್ದರೂ ಕೂಡ ಈ ಇಂಡಿಕೇಟರನ್ನು ಯೂಸ್ ಮಾಡ್ಬೋದು, ಅಥವಾ ನೀವು ಪೊಸಿಷನಲ್ ಟ್ರೇಡರ್ ಆಗಿದ್ದರೂ ಕೂಡ ಸ್ವಲ್ಪ ಲಾರ್ಜರ್ ಟೈಮ್ ಫ್ರೇಮನ್ನು ಇಟ್ಕೊಂಡು ನೀವು ಈ ಇಂಡಿಕೇಟರ್ನ ಸಹಾಯವನ್ನು ತಗೊಳ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ. ಸೊ ನೀವು ಯಾವುದೇ ಇಂಡಿಕೇಟರನ್ನು ಯೂಸ್ ಮಾಡೋದಿದ್ರು ಮೊದಲಿಗೆ ಬ್ಯಾಕ್ ಟೆಸ್ಟ್ ಮಾಡಿ ಪೇಪರ್ ಟ್ರೇಡ್ ಮಾಡಿ ಅದರ ರಿಸಲ್ಟ್ಸನ್ನು ನೋಡಿಕೊಂಡು ಅದು ನಿಮಗೆ ಅಥವಾ ನಿಮ್ಮ ಟ್ರೇಡಿಂಗ್ ಸ್ಟೈಲಿಗೆ ಸೂಟ್ ಆಗೋದಾದರೆ ಆಮೇಲೆ ನೀವು ಅದರಲ್ಲಿ ಲೈವ್ ಟ್ರೇಡ್ಗಳನ್ನು ಮಾಡ್ಬೋದು.
ಸೊ ನೀವು ಇನ್ನೂ ಗ್ರೋ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರೋದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮತ್ತೆ ಸಿಗ್ತೀವಿ ಇನ್ನಷ್ಟು ಎಜುಕೇಟಿವ್ ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.